ನಿಮ್ಮೆಲ್ರಿಗೂ ಎಚ್ಚರಿಸ್ತಾನೆ ಬಂದಿದ್ದೀನಿ. ನಾಳೆಯ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮವನ್ನ ತಪ್ಪದೇ ವೀಕ್ಷಿಸಿ. ಯಾಕೆ ಹೇಳಿ, ನಮ್ಮ ಗೌರಿ ಗಣೇಶ ಹಬ್ಬದ ಸ್ಪರ್ಧೆಯಲ್ಲಿ ಗೆದ್ದೋರು ಯಾರು, ಅವರ ಹೆಸರು ಏನು ಹೇಳ್ತೀವಿ. ಬನ್ನಿ ಗುರುಜಿ ಅವ್ರು ಏನ್ ಹೇಳ್ತಾರೆ ಇವಾಗ ಕೇಳೋಣ. ಗುರುಜಿ, ಕಥೆಯನ್ನ ಮುಂದುವರಿಸ್ತೀರಾ? ಖಂಡಿತ. ಈ ಕಥೆಯಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಸ್ವಾರಸ್ಯವಾಗಿ ಘಟನೆ ನಡೀತು. ಮಂದಫಲ ತಾನು ಎಷ್ಟೋ ಒಳ್ಳೆಯದಾಗಿ ಕೇಳ್ಕೊಳ್ಳೋಕ್ಕೆ ಪರಮಾತ್ಮನೆಲ್ಲ ಪ್ರಾರ್ಥನೆ ಮಾಡ್ಕೊತಾನೆ. ಪ್ರಾರ್ಥನೆ ಮಾಡಿದಾಕ್ಷಣಕ್ಕೆ ಆ ಪ್ರಾರ್ಥನೆ ಒಲಿತಾ ಅಂದಾಗ ಅವನಿಂದ ಕೆಟ್ಟದೇ ಆಗೋಯ್ತು ಅಂತ ಒಂದು ಮನೋಭಾವನೆ ಅವನಲ್ಲಿ ಕುರುಕ್ತಾ ಇತ್ತು. ಆಗ ಪಶ್ಚಾತ್ತಾಪಪಟ್ಟು, ನನ್ನಿಂದನೇ ಅಲ್ವಾ ಇಷ್ಟೆಲ್ಲ ಆಗಿದ್ದು, ಆ ರಾಕ್ಷಸ ತಾನೇ ಹುಟ್ಟಿದ್ದು ಕೇಕೈ ಅಂತಕ್ಕಂಥ ಅಭಿವೃದ್ಧಿಪಡಿಸಿ ಅವನ್ನ ವಂಶವನ್ನ ಅಭಿವೃದ್ಧಿಪಡಿಸಿದ ಹಾಗೆ ನಮ್ಮ ಜೀವನವನ್ನ ಇಲ್ಲಿನ ತ್ರಿಲೋಕಗಳನ್ನೇ ಹಾಳು ಮಾಡ್ಬಿಟ್ನೆ, ಕಲ್ಮಶಗೊಳಿಸ್ಬಿಟ್ನೆ ಅಂತ ಒಂದು ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಪಡ್ತಾನೆ. ಆ ಪಶ್ಚಾತ್ತಾಪಕ್ಕೆ ಮೋಕ್ಷವೇ ಸಿಗತ್ತೆ. ಯೋಚನೆ ಮಾಡಬೇಡ, ನೀನೇ ನನ್ನ ಸಂತಾನ, ನಾನು ನಿನಗೆ ಸಂತಾನವಾಗಿ ಅಭಿವೃದ್ಧಿಯಿಂದ ನಿನಗೆ ನಾನು ಮೋಕ್ಷ ಕೊಡ್ತೀನಿ ಅಂತ ಜಗನ್ಮಾತೆ ತನಗೆ ತಾನೇ ಮೋಕ್ಷವನ್ನು ಕೊಟ್ಕೊಂತಾಳೆ ಅಂತ ಒಂದು ವೈಶಿಷ್ಟ್ಯತೆ. ಇದಕ್ಕೋಸ್ಕರ ಇಂಥ ಒಂದು ಜಗನ್ಮಾತೆ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಬಹಳ ಸಂತೋಷವಾಯಿತು. ಅವಳನ್ನ ವೀಣೆಯಾಗಿ ತಗೊಂಡ್ರು. ಅದಕ್ಕೆ ಇವಳೇ ವೀಣಾ ಪಾಣಿ, ಆ ವೀಣೆ ತಗೊಂಡಾಗ ಆ ಹಾಡನ್ನ ಸಂತೋಷವಾಗಿ ಹಾಡ್ತಾಳೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ. ಅಂದರೆ ಲಕ್ಷ್ಮೀನಾರಾಯಣ ವಂಶದಲ್ಲೇ ಹುಟ್ಟಿರೋದ್ರಿಂದ ಶ್ರೀಚಕ್ರ ಪೂಜೆ ಮಾಡೋದು ಲಕ್ಷ್ಮೀನಾರಾಯಣ ಆದ್ಲು. ಶಕ್ತಿಯಾಗಿರತಕ್ಕಂಥ ಮಾತಂಗಿ ತಾಯ್ತನವನ್ನು ಕೊಟ್ಟಿರೋದಕ್ಕೆ ಪಾರ್ವತಿ ಆದ್ಲು. ವೀಣೆಯನ್ನ ಮಂದ ಫಲವಾಗಿ ಸ್ವೀಕರಿಸೋದ್ರಿಂದ ಮಹಾ ಸರಸ್ವತಿ ಆದ್ಲು. ತ್ರಿಲೋಕಗಳಲ್ಲಿ ತ್ರಿಶಕ್ತಿಯಾಗಿರ್ತಕ್ಕಂಥ ಏಕೈಕ ಬ್ರಹ್ಮಸ್ವರೂಪಿಣಿ ಇವಳ ಬಳೆ. ಅಂತಹ ಒಂದು ತೇಜಸ್ಸು ಹೊಂದಿರತಕ್ಕಂಥ ಇವಳನ್ನ ಆನಂದದಿಂದ ನೋಡಬೇಕು ಅಂದರೆ ಅವಳನ್ನ ಹೊಗಳಲೇಬೇಕು. ಅದಕ್ಕೆ ಆ ಮಾಣಿಕ್ಯವನ್ನ ನೋಡಿದಾಗ, ವೀಣೆಯಲ್ಲೇ ಸೇರಿದಾಗ, ವೀಣೆಯನ್ನ ಮೋಕ್ಷವಾಗಿ ಕೊಟ್ಟಾಗ ಪ್ರತಿಯೊಬ್ಬರು ನಾವುಗಳನ್ನು ಭಗವತಿ, ನಾವು ನಿನ್ನ ಕೈಯಲ್ಲಿ ಹೀಗೆ ಎಲ್ಲಾದರೂ ಆಯ್ದವಾಗೋಣವ, ಎಲ್ಲಾದರೂ ಒಂದು ಪ್ರತಿಪೂರ್ವಕವಾಗಿರ್ತಕ್ಕಂಥ ಅಂಶಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋಣವ. ಜೀವನದಲ್ಲಿ ನಾನು ನೀನು ಅನ್ನೋ ಮನೋಭಾವನೆ ಬೇರೆನೇ ಇಲ್ಲದೆ ಅಹಂ ಬ್ರಹ್ಮಾಸ್ಮಿ ಅಂತ, ನಿನ್ನಲ್ಲಿ ನಾನು ನನ್ನಲ್ಲಿ ನೀನು ಅಂತ ಆ ಒಂದು ಮನೋವರ್ಕೆ ಕೊಡಬಾರ್ದ ಅಂತ ನಾವು ಯಾವತ್ತು ಮೋಕ್ಷವನ್ನು ಅಪೇಕ್ಷೆ ಪಡಬೇಕು. ಇಂಥ ಒಂದು ಮೋಕ್ಷ ವಯಸ್ಸಾದವ್ರಿಗೆ ಮಾತ್ರ ಅಲ್ಲ ಸ್ವಾಮಿ, ಎಲ್ಲ ಸಣ್ಣವರು ಕೂಡ ಅಂಥ ಒಂದು ಮನೋವರಿಕೆ ಬರುತ್ತೆ. ಯಾಕೆಂದ್ರೆ ಕೆಲವರು ಹೇಳ್ತಾರೆ, ವೈರಾಗ್ಯ ಏನೋ ನೀನು ಈಗ ತಾನೇ ದೊಡ್ಡವನಾಗ್ತಾ ಇದೆಯಾ, ಇಷ್ಟು ಬೇಗ ನಿನಗೆ ಯಾಕೆ ಅಷ್ಟೊಂದು ವೈರಾಗ್ಯ ಅಂತಾನೆ. ಆ ದೈವ ಬಲ ಅಂತ ಬಂದಾಗ ವಯಸ್ಸನ್ನು ನೋಡಲ್ಲ ವೈರಾಗ್ಯ. ಆ ವೈರಾಗ್ಯ ಮನಸ್ಸೆಲ್ಲ ಬರೋದು ಒಂದು ಯುಕ್ತಿಯಿಂದ, ಒಂದು ಶಕ್ತಿಯಿಂದ, ಪೂರ್ವ ಪುಣ್ಯದ ಸಂಸ್ಕಾರದಿಂದ. ಆದಿಶಂಕರಾಚಾರ್ಯಗೆ ಎಷ್ಟು ಬಂತು? 16 ವಯಸ್ಸೇ ಬಂತು. ಅಲ್ಲಿರ್ತಕ್ಕಂಥ ಶನಕಾದಿ ಮಹರ್ಷಿಗಳಿಗೆ ಎಷ್ಟು ಬಂತು? ಪುಟ್ಟ ಬಾಲ್ಯದಲ್ಲಿ 8 ವಯಸ್ಸಿಗೆ ಬಂತು. ಶ್ರವಣ ಕುಮಾರಕ್ಕೆ ಎಷ್ಟು ಬಂತು? 9 ವಯಸ್ಸಿನಲ್ಲೇ ಬಂತು. ಆ ರೀತಿಯಾಗಿ ಎಲ್ಲ ಋಷಿ ಮುನಿಗಳು ಯಜ್ಞೋಪವೀತ ಧಾರಣೆಯನ್ನ ಮಾಡಿರ್ತಕ್ಕಂಥ ಮಹಾಗಣಪತಿಗೆ ಬಾಲ್ಯಾವಸ್ಥೆಯಲ್ಲೇ ಬಂತು. ಅದಕ್ಕೆ ಅಂಥ ಒಂದು ವೈರಾಗ್ಯ, ದೈವಶಕ್ತಿ ಯಾವಾಗ ಬರುತ್ತೆ? ವಯಸ್ಸಾದ್ಮೇಲೇ ಎಲ್ರಿಗೂ ವೈರಾಗ್ಯ ಅನ್ಕೋಬೇಡಿ, ಮಧ್ಯ ವಯಸ್ಸಲ್ಲೇ ಬರುತ್ತೆ ಅನ್ಕೋಬೇಡಿ, ಚಿಕ್ಕ ವಯಸ್ಸಲ್ಲೂ ಬರೋ ಅವಕಾಶಗಳನ್ನು ಆ ಭಗವತಿ ಮಾಡ್ತಾಳೆ. ಮೊದಲಾಗಿ ಆ ಭಗವತಿಯ ಕಂದು ಬಣ್ಣವಾಗಿರ್ತಕ್ಕಂಥ ಆ ತೇಜೋ ಸ್ವರೂಪದಲ್ಲಿ ಮಾಣಿಕ್ಯವಾಗಿರ್ತಕ್ಕಂಥ ವೀಣೆಯನ್ನು ಹಿಡಿದವಳು ಎಷ್ಟು ಚೆನ್ನಾಗಿ ಡಾಕ್ಟರ್ ರಾಜ್ಕುಮಾರ್ ಹೇಳಿರ್ತಕ್ಕಂಥ ಈ ಹಾಡು ಮುಖಾಂತರವಾಗಿ ನೀವು ಕೇಳಿ ಲಾಲಿಸಿ ಪಾಲಿಸಿ ಆ ಒಂದು ಆನಂದ, ಆ ಒಂದು ವೈಭವ ಈ ನವಮಿಯನ್ನು ನೆನೆಸ್ಕೋಬೇಕು. ಅದಕ್ಕೋಸ್ಕರ ಇಂಥ ಒಂದು ಜೀವನದಲ್ಲೂ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ರೇನೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಆ ದೇವಿ ಪಾತ್ರಕ್ಕೆ ಚೆನ್ನಾಗಿ ಹೊಂದಿಕೊಂಡು ಅವರ ಭಕ್ತಿ ಭಾವನೆಯನ್ನ ತನ್ನ ಮುಖ ಭಾವನೆಯಲ್ಲಿ ತೋರಿಸಿ ಎಷ್ಟು ಚೆನ್ನಾಗಿ ತಲ್ಲೀನ ಆಗಬೇಕು ಅನ್ನೋಕ್ಕೆ ಕೇಳ್ಕೊಂಬಂದಿರಬೇಕು. ಅದಕ್ಕೆ ಎಲ್ರಿಗೂ ಕಲಾವತರಾಗಕ್ಕೆ, ಎಲ್ಲರ ಒಂದು ಶೈಲಿಗೆ ಹೋಗೋಕ್ಕೆ ಸಾಧ್ಯವಿಲ್ಲ. ಯಾರೋ ಸಾವಿರಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜನ, ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಬ್ರು ಅಂತ ಅವರು ಕೂಡ ಸ್ಮರಣೆ ಮಾಡ್ಕೊಳ್ಳೋ ಒಂದು ದಿನ ಬಂದ್ಬಿಡ್ತು. ಬಹಳ ಸಂತೋಷ. ಕರ್ನಾಟಕ ಹೆಮ್ಮೆಯ ಪುತ್ರ ಅಂತ ಹೇಳಿ ಈ ಹಾಡನ್ನು ನೋಡ್ಕೊಂಬನ್ನಿ. ಬನ್ನಿ ವೀಕ್ಷಕರೇ. ಮಾಣಿಕ್ಯವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಣಿಕ್ಯವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಹೇಂದ್ರನೀಲದ್ಯುತಿ ಕೋಮಲಾಂಗೀಂ ಮಹೇಂದ್ರನೀಲದ್ಯುತಿ ಕೋಮಲಾಂಗೀಂ ಮಾತಂಗಕನ್ಯಾಂ
मनसा स्मरामि मनसा स्मरामि चतुर्भुजे चंद्रकलावतंसे कुचोन्नते कुंकुमरागशोणे चतुर्भुजे चंद्रकलावतंसे कुचोन्नते कुंकुमरागशोणे पुण्ड्रेक्षुपाशाङ्कुश पुष्पबाणहस्ते नमस्ते जगदेकमातः मरकतश्यामा मातंगी मधुशालिनी माता मरकतश्यामा मातंगी मधुशालिनी उर्यात्कटाक्षं कल्याणी कदम्बवनवासिनी माता मरकतश्यामा मातंगी मधुशालिनी कुर्यात्कटाक्षं कल्याणी कदम्बवनवासिनी जय मातंगतनये जय नीलोत्पलद्युते जय संगीतरसिके जय लीलाशुकप्रिये सुधा समुद्रांत हृद्यन्मणिद्वीप संरूढ बिल्वाटवी मध्य कल्पद्रुमा कल्प कादंब कांतार वासप्रिये कृत्तिवासप्रिये सर्वलोकप्रिये वल्लकी वादन प्रक्रियालोलतालीदलाबद्ध ताटंक भूषा विशेषान्विते सिद्ध सम्मानिते देवदेवेश दैत्येश यक्षेश भूतेश वागीश कोणेश वायवग्निकोटीरमाणिक्य संघृष्टबाला तपोद्दामलाक्षार सारुण्य लक्ष्मी गृहीताङ्घ्रि पद्मद्वये अद्वये सुरुचिरनवरत्नपीठस्थिते सुस्थिते शङ्खपद्मद्वयोपाश्रिते आश्रिते दुर्गावटु क्षेत्रपालैर्नुते मत्तमातंग कन्या समूहान्विते सर्वयंत्रात्मिके सर्वमंत्रात्मिके सर्वतंत्रात्मिके सर्वमुद्रात्मिके सर्वशक्त्यात्मिके सर्ववर्णात्मिके सर्वरूपे जगन्मातृके हे जगन्मातृके पाहि मां पाहि मां पाहि मां
ನೋಡಿದ್ರೆ ಎಂಥ ಸೊಗಸಾದ ಹಾಡು. ಇಂಥ ಒಂದು ಸೊಗಸಾದ ಹಾಡು ಕರ್ನಾಟಕದಲ್ಲಿ ಹಾಡಿದಾಗ ಬಹಳ ಸಂತೋಷ ಪಡ್ತಾರೆ. ಕನ್ನಡಿಗರಲ್ಲಿ ಒಂದು ವಿಶೇಷ ಅಂದರೆ ಪ್ರತಿಯೊಬ್ಬರು ಯಾವಾಗಾದರೂ ಒಂದ್ಸಲಿ ಎಲ್ಲರೂ ನಂಬ್ಕೊಂಡ್ಬಿಡ್ತಾರೆ. ಆದರೆ ಮಧ್ಯದಲ್ಲಿ ಎಲ್ಲರೂ ಯಾವ ಕಾಲಕ್ಕೆ ಎಲ್ಲ ಹಾಲು ಅನ್ಕೊಂಡ್ಬಿಟ್ಟಾಗ ಎಲ್ಲರೂ ಬನ್ನಿ 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 ಅಂತ ಹೇಳ್ತಾನೆ ಇರ್ತೀವಿ ಕರ್ನಾಟಕದಲ್ಲಿ. ಆದರೆ ಬಹಳ ಜನ ನಮ್ಗಳನ್ನೇ ಮೋಸ ಮಾಡಿ ಹೊರಟೋಗ್ತಾರೆ. ಸಾಕಷ್ಟು ಜನ ಇಂಥ ಒಂದು ದುರ್ಬುದ್ಧಿ ಇಟ್ಕೊಂಡಿರೋ ಜನಗಳಿರ್ತಾರೆ. ಕಾರ್ಯಕ್ರಮದ ಮುಖಾಂತರನೂ ಹಾಗೆ ಜೀವನ ನಡೆಸ್ಕೊಂಡು ಹೋಗಬೇಕಾದ್ರೆ ಅದಕ್ಕೆ ಹೇಳೋದು, ಯಾವ ಕಾಲಕ್ಕೂ ನಾಯಿ ಬೊಗಳಿದ್ರೆ ಸ್ವರ್ಗಲೋಕ ಎಲ್ಲಾದರೂ ಹಾಳಾಗತ್ತಾ? ಅದಕ್ಕೋಸ್ಕರ ಸ್ವರ್ಗವಾಗಿರಲಿ ನಿಮ್ಮ ಮನಸ್ಸು. ತಲೆನೇ ಕೆಡಿಸ್ಕೊಳ್ಳದೆ ಎತ್ತರ ಸ್ಥಾನದಲ್ಲಿ ಯಾವಾಗಲೂ ಸುಪೀರಿಯರ್ ಕ್ವಾಲಿಟಿ ಇಟ್ಕೊಳ್ಳಿ. ಇನ್ಫೀರಿಯರಿಟಿ ದೇಹದಿಂದ ಬಿಟ್ಟುಬಿಡಿ. ನಾವು ಯಾವತ್ತು ಚೆನ್ನಾಗಿದ್ದೀವಿ, ಯಾವತ್ತು ಆರೋಗ್ಯವಾಗಿದ್ದೀವಿ, ಯಾವತ್ತು ಯಶಸ್ಸಿನ ಹಾದಿಯಲ್ಲೇ ಇದ್ದೀವಿ ಅಂತ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದೇ ಮನಸ್ಸು ಪಾಸಿಟಿವ್ ಎನರ್ಜಿ ಆಗಿ, ಅದೇ ಮನಸ್ಸಿನ ಮುಖಾಂತರವಾಗಿ ನೀವು ಅನ್ಕೊಂಡಿದ್ದೆಲ್ಲ ಸಾಧನೆ ಆಗುತ್ತೆ. ಯಾವತ್ತು ಕುಗ್ಗೋಗ್ಬೇಡಿ. ಎಷ್ಟೇ ಕಷ್ಟ ಬಂದರೂ ಚೆನ್ನಾಗಿದ್ದೀನಿ ಅಂತ ನಗನಗ್ತಾ ಇರಿ. ಆ ನಗು ನಿಮ್ಮ ಮುಖದಲ್ಲಿ ಇದ್ದಾಗಲೇ ಆ ತೇಜಸ್ಸು ವರ್ಚಸ್ಸು ಆ ಭಗವತಿ ಕೊಡ್ತಾಳೆ, ಮಾತಂಗಿ ಕೊಡ್ತಾಳೆ.